ಅವನೆಲ್ಲ ನುಗ್ಗೋದ್ನ ಬೈಕಲ್ಲಿ ಹೋತ ಎಲ್ಲ ಮಾಡ್ಬೇಕು. ಇನ್ನೊಂದು ಕಲ್ಲರ್ ಅಂದ್ರೆ ಕಲ್ಲರೇ ಮಾರೆ ನಿಂದು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಹೌದು ಕೇಳಲ್ಲ. ಒಳ್ಳೆ ಮೀನ್ ಹಿಡ್ಕೊಡ್ಬೇಕು. ಇದು ದಾರಿ ನೋಡಿದ್ರೆ ಮಾರೆ ಅದು ದೇವ್ರೆ. ಸಂಜೆ ಬರೋಣ ತದೀನಿ. ಇದು ಆಕ್ಚುಲಿ ಚೆನ್ನಾಗಿರೋ ಸಂಜೆ ನಂಗೆ ಬರೋಕು ಉದಾಸೀನ ಆಗುದು ಮಾರೆ. ನಂಗಂದ್ರೆ ಸ್ನಾನ ಮಾಡಿ ಕೂತ್ಮೇಲೆ ಮತ್ತೆ ಎಲ್ಲಿಗೆ ಬರೋಕು ಒಂಥರ ಮಾರೆ. ನೋ ಕಾಮೆಂಟ್ಸ್. ಗೆಳೆಯರೇ ಹಳೆ ಕಟ್ ಮಾಡ್ತಾ ಇದ್ದಾರೆ. ಬರೀ ಇಂಥದೆಯ. ಗಿರೀಶ್ ಅಣ್ಣ ತೋರಿಸ್ತೀನಿ ನೋಡಿ, ಯಾರು ಮಾಜಿ ಎಲ್ಲರೂ. ಇವನ್ ನೋಡಿ ನಮ್ಮ ತೋಟೂರಿಂದ ಕೆಳಗಡೆ ಗೊಡ್ಸ್ಕೊಡ್ಗೆ ಹೋಗೋ. ಅರ್ಥ ಆಯ್ತು ಅನ್ಸುತ್ತೆ. ಅದಕ್ಕೆ ಸೇರ್ಸಾಕೋದು ಅಲ್ಲ. ನಿನ್ನ ಹಾಕ್ತೀನಿ ನೀನೆಂತೆ. ನೀವೇನ್ ಎಂತ ಆಗಲ್ಲ ಮಾರೆ. ಅಂದ್ರೆ ಇವಾಗ ಹಿರಬೇಲು ಇಲ್ಲೆಲ್ಲರೂ ಹೋದ್ರೆ ಇವನ್ನೆಲ್ಲ ನೋಡಿನಿ ಅಂತ ಕಂಡುಹಿಡಿತಾರೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಹೌದು, ಇವನೇ ನೋಡಿ ಗಿರೀಶ್ ಅಂತ ನೋಡಿ. ನಮ್ ಕೂಳೆ ಮೀನು ಬರುವ ದಾರಿ ಇದು. ಆಚೆಗೆ ಹೋಗೋದಾ? ಮಾರ ಸತ್ತು ಛತ್ರಿ ತಗೊಂಬಂದು ಝೂಮ್ ಹಾಕ್ತೀನಿ ಇರಿ ಮಾರನ. ಛೇ, ಅಣ್ಣ ಬಲ್ದೆ ಕೈಯಿಂದ ಹಾಕಿ ಒಳ್ಳೆ ಮೀನ್ ಹತ್ಬೇಕು. ಅದು ನಂದು ಗರುಡ ರೇಖೆ, ನನ್ನ ಕೈ. ಅದನ್ನ ಫಸ್ಟ್ ಇಲ್ಲಿ ಇಡ್ಬೇಕು ಸೈಡಿಗೆ. ಅದನ್ನೆಲ್ಲ ಬಿಡಿಸಿ ಮಾರೆ. ಇಟ್ಟು ರಗಳೆ ಆಗುತ್ತೆ, ಅದಕ್ಕೆ ಈ ಥರ ಕಟ್ಬೇಕು ನಿಮಗೆ. ಆಯ್ತು ಈ ಥರ ಮಾಡಿ ಉದಾಹರಣೆ ಕರ್ಕೊಂಬರ್ಬೇಕಿತ್ತು. ಕರೆಂಟ್ ಕೊಡಬೇಕು. ಹಾಂ, ಕರೆಂಟ್ ಫಸ್ಟು ಮೀನು ಬರೋದು ದಾರಿ ಸ್ವಲ್ಪ ಸರಿ ಮಾಡೋದು. 10 kg ಹಿಡಿದು ಮತ್ತೆ ಒಕ್ಲಾಟ ಮಾಡಿ ಇರುತ್ತಲ್ಲ ಅದು ಗುಡಿದಿರುತ್ತಲ್ಲ ಅದು ಬಿಳಿ ಹುಲ್ಲು. ಆಮೇಲೆ ಹಿಂಗ ಕೂಳೆ ಹಾಕೋದು. ನಾನು ಇದೇ ಫಸ್ಟ್ ನೋಡ್ತಿರೋದು ಮಾರೆ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಇನ್ನು ನೀ ಎಷ್ಟು ಕೂಳೆ ಹಾಕಿದ್ಯೋ? ನಾನು ನಿನ್ನ ಮನ್ಸು ದೊಡ್ಡದು. ಸುಳ್ಗಿಲ್ಲಿ ಹೇಳ್ಬೇಡ. ನೀನ್ ಗದ್ದಿಲ್ ಹತ್ತಿದ್ ಮೀನ್ ಹಿಡಿಕೆ ಸೈಯಲ್ಲ ಕೂಳೆ ಹಾಕಕ್ಕಲ್ಲ. ಅಂದ್ರೆ ಈ ಕೂಳೆ ಹಾಕಕ್ ಓಕೆ. ಇದೇ ಫಸ್ಟ್. ಹಾಕಕ್ಕೆಲ್ಲ ಹೋಗಿಲ್ಲ, ಸಪೋರ್ಟರ್ ಮಾತ್ರ. ಮೀನ್ ಹತ್ತಿದ್ ನೋಡಿದ್ದೀನಿ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. ನಾನೊಂದು 7 kg ಮೀನು ಹಿಡ್ದೀನಿ. 7 kg ಲಾಸ್ಟ್. 7-8 kg ಮೀನು ಹಿಡ್ದೀನಿ. ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಕಲಿಗಿರಿ ಮೀನಲ್ಲ. ಅವ್ರೇನಕ್ಕೆ ಸುಮ್ಮನೆ ನಿಂತಿದ್ದಾರೆ? ಕೆಲಸ ಮಾಡಿಸಿ ಸ್ವಲ್ಪ. ಅವ್ರು ಮೀನು ತಿನ್ನಕ್ ಮಾತ್ರ ಬರೋದು, ಅವ್ರು ಕೆಲಸ ಮಾಡಲ್ಲ. ಮೀನು ಇಟ್ಕೊಟ್ರೆ ತಿಂತಾರೆ, ಕೆಲಸ ಕಮ್ಮಿ, ತಿನ್ನೋದು ಜಾಸ್ತಿ. ಇರುದೇ ಇಕ್ಕಟ್ಟು ಜಾಗ ಅನ್ಕೊಂಡು ನಾನು ಎಂತ ಮಾಡೋದು? ಕುಡಿಬೇಕು, ರಕ್ತ ಕುಡಿಬೇಕು. ದಿನ ಎಷ್ಟಾಗಿರ್ಬೋದು? ಗೇಜ್ ಎಷ್ಟಾಗಿದೆ ನಿಮ್ದು? ಯಾರು? ನಿಮ್ದು ಗೇಜು? ನಮ್ದು ಜಾಸ್ತಿ ಏನಿಲ್ಲ. ಹಾ, 1.5 ಗೇಜು ಅಷ್ಟೇ. ಕಾಫಿ ಟೀ ಕುಡಿಯಕ್ಕಿದೇನ ಅಂಗನವಾಡಿ ಟೀಚರ್ಸ್ ಮೀಟಿಂಗ? ಸ್ಕಾಚ್ ತರಿಸಿ. ವಯಸ್ಸಾದವ್ರು ಸ್ವಲ್ಪ ಬೇಕು, ಹುಡುಗರು ಕರ್ಕೊಂಬಂದ್ರೆ ಇದೇ ತರ ಆಗೋದು. ಅಲ್ಲ ಹೇಳ್ತಿದ್ದೆ ಬೇಡ. ಒಂದು 10-11 ಗಂಟೆಗೆ ಬಂದ್ರೆ, ರಾತ್ರಿ ಮಳೆ ಬಂದ್ರೆ ಪಕ್ಕ ಗ್ಯಾರಂಟಿ ಮೀನು.
ಕರ್ಸ ಮೇನ್ ಮಾರ್ಕೆಟಿಗೆಲ್ಲ ನಾವೇ ಸಪ್ಲೈ ಮಾಡೋದು. ಕುದುರೆ ಓಡಿ ಬಂದಿತ್ತ. ಇಲ್ಲಿಂದ ಮೇಲೆ ಒಂದ್ ಸ್ವಲ್ಪ ಕೋಳೆ ಹಾಕ್ತಾರೆ, ಅಲ್ಲಿ ಒಂದೇ ಒಂದು ಮೀನು ಹೋಗಿ ಬರಂತೆ ಈ ತರ ಮಾಡ್ತಿದ್ದೀವಿ, ಇಲ್ಲಾಂದ್ರೆ ಬೇಗ ಆಗೋದು. ಇದು ಮನೆ ಸೈಡ್ ಜಾಸ್ತಿ ಇದು. ಯಾವುದು ಇದು ಹೆಸರಿಲ್ವಾ ಅದಕ್ಕೆ? ಹೆಸರು ಎಂತ ಹೆಸರ? ದೊಡ್ಡ ದೊಡ್ಡ ಮೀನು ಬರುತ್ತೆ, ಅದಕ್ಕೆ ಈ ಕಲ್ಲಿಡೋದು. ಕೋಳೆ ತಗೊಂಡೇ ಹೋಗುತ್ತೆ ಚೆನ್ನಾಗಿ. ಕಲ್ಬೇಕಾ? ಇದು ನೀವು ಹೇರ್ ಇಡ್ರ ನೋಡಿ. ಏನಿದ್ರು ಥಿಂಕ್ ಬೇಕ್ ತಿನ್ಬೇಕು. ಮಾರ್ನಾ ತೋ ಡೈನಾಸರ್ ಕೋ ಮಾರ್ನಾ ತೋ ಕಾರ್ನ. ಯಾರ್ದೇನಾ ಪಕ್ಕ ತಾಟ? ನಮ್ದೇಯಾ? ಹೌದಾ? ಹಾ, ಎಷ್ಟು ತಗೊಂಡ್ರಿ? ತಗೊಂಡಿದ್ದಿಲ್ಲ, ಅದು ಅವಾಗಿಂದಾನು ಇದ್ದಿದ್ದು. ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಯಾವ ತರ ಸ್ಟೈಲ್ ಕಡಿಯೋದು ಅದು? ಮಲ್ನಾ ಸ್ಟೈಲ್ ಅಲ್ಲ? ಬೆಂಕಿ ಮಾರ ನೀವು. ಯಾವ ಸ್ಟೈಲ್ ಬೇಕು ನಿಮಗೆ ಹೇಳಿ. ಅದು ಜಾಸ್ತಿ ಚೂಪಾತ ಅಂತ. ಸಾಕು ಸಾಕು. ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಉಂಟು ದಿನೇಶ್ ಅವರೇ ನಿಮಗೆ? ನಮ್ಗ ಮೀನು ಹಿಡಿಯೋದು, ಏಡಿ ಹಿಡಿಯೋದು? ಅವೆಲ್ಲ ಹಾಂ, ಹೆಚ್ಚಿನ ಅಂಶ ಒಂದು 2-3 ವರ್ಷ ಪಕ್ಕ ಅಲ್ಲ? ಪಕ್ಕ. ಅದೇ ನಮ್ಮ ಅಣ್ಣನ ಹೆಸರು ಕೇಳಿದ್ರೆ ಅದೇ ತಾಯಿ ಗರ್ಭದಲ್ಲಿರೋ ಮಗು ಒಂದ್ ಕೈಯಲ್ಲಿ ಅದ್ರ ಬಾಯಿ ಮುಚ್ಕೊಂಡು ಇನ್ನೊಂದ್ ಕೈಯಲ್ಲಿ ಅವ್ರ ಅಮ್ಮನ ಬಾಯಿ ಮುಚ್ಚುತ್ತೋ. ನಿಮ್ಗೆ ಯಾವ ತರ ಏಡಿ ಹಿಡಿಬೇಕು, ಮೀನು ಹಿಡಿಬೇಕು. ಮನೆ ಕಡೆ ಹೋಗೋದು. ಸಂಜೆ ಒಂದು 10-11 ಗಂಟೆ ಬರುವ. ರಾತ್ರಿ ಅದು, ಸಂಜೆ ಅಲ್ಲ. ನೈಟ್. ಅರ್ಥ ಆಯ್ತು ಅನ್ಸುತ್ತೆ. ಕೂಡು ಮಂತ್ರ ಮಾಡ್ಬೇಕಾ ದಿನೇಶ್ ಅವರೇ? ಬೇಡ ಬೇಡ, ಹಾಗೆ ಬನ್ನಿ. ಕಾಲದಲ್ಲಿ ಹೇಗೆ ಸಿಗೋದು ಇದು? ಯಾಕೆ ಗೊತ್ತು? ಜಿಗಣೆ. ಜಿಗಣೆ ಇಲ್ಲಿ ಚಿಕ್ಕಮಂಗ್ಳೂರು ಸೈಡಲ್ಲಿ, ಚಿಕ್ಕಮಂಗ್ಳೂರಲ್ಲಿ ಕಳ್ಸ ಸೈಡಲ್ಲಿ ಜಿಗಣೆ ಅಂತಾರೆ, ಶೃಂಗೇರಿ ಸೈಡಲ್ಲಿ ಇಂಬ್ಳ ಅಂತಾರೆ. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಬೇರೆ ಭಾಷೆ ನಮಗೆ ಗೊತ್ತಿಲ್ಲ, ಕೊಡಲೆ ಆಗವೆ ಅಂತ ನಮ್ಮರೆ. ಓಯ್ ಇಲ್ಲಿ ಹ್ಞೂ, ಅದು ಅದೇ ಇದೆಯಲ್ಲ, ಯಾವುದು? ಅದು ಹಾಂ, ಅದು ಒಂದೊಂದು ಟೈಮ್ ಬಿದ್ರಾಗುತ್ತೆ. ಬಿದ್ರಾಗುತ್ತಾ? ಅಂತಂದ್ರೆ ಸಾಂಬಾರು ಮಾಡ್ಬೋದು. ಸಾಂಬಾರಾ? ಒಂದು ಬಿಸಿ ಶುದ್ಧ ಎಲ್ಲ ಆಗುತ್ತೆ. ಓ, ಅದಕ್ಕೆ ಸಾಂಬಾರು ಮಾಡ್ಬೋದು. ಸೂಪರ್ ಮೂವಿನೇ, ಆದ್ರೆ ಮಾತ್ರ ಡಿಸ್ಟೆಂಟ್ ಆಗಿ ತೆಗ್ದವ್ರೆ, ಮಾತ್ರ ಸೂಪರ್ ಆಗಿದೆ ಮೂವಿ ಮಾತ್ರ.